ಭಾರತ ಇತಿಹಾಸದಲ್ಲೇ ಅತಿದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಸಿದ್ಧವಾಗುತ್ತಿದೆ. 2026ರ ಡಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೆಯನ್ ಅವರು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಒಂದು ಐತಿಹಾಸಿಕ ವ್ಯಾಪಾರ ಒಪ್ಪಂದದ ತುದಿಯಲ್ಲಿ ಇದ್ದೇವೆ ಎಂದು ಹೇಳಿದರು. ಉರ್ಸುಲಾ ವಾನ್ ಡರ್ ಲೆಯನ್ ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಎಂದು ಕರೆಯಿದರು. ಇದು 2 ಬಿಲಿಯನ್ ಜನರನ್ನು ಒಳಗೊಂಡ ಸಂಯುಕ್ತ ಮಾರುಕಟ್ಟೆಯನ್ನು ರೂಪಿಸಬಹುದು ಮತ್ತು ಜಾಗತಿಕ ಜಿಡಿಪಿಯ ಸುಮಾರು 25% ಪ್ರತಿನಿಧಿಸಬಹುದು. ಈ ಮಹಾ ಒಪ್ಪಂದವು ವ್ಯಾಪಾರ ಸೇವೆಗಳು, ಡಿಜಿಟಲ್ ಆರ್ಥಿಕತೆ, ಸ್ವಚ್ಛ ತಂತ್ರಜ್ಞಾನ, ಔಷಧೋದ್ಯಮ ಮತ್ತು ಮಹತ್ವದ ಕಚ್ಚಾ ವಸ್ತುಗಳನ್ನು ಒಳಗೊಂಡಿರಲಿದೆ. ಉರ್ಸುಲಾ ವಾನ್ ಡರ್ ಲೆಯನ್ ಯುರೋಪ್ ಪ್ರತ್ಯೇಕತೆಗಿಂತ ಸಹಭಾಗಿತ್ವವನ್ನು ಮತ್ತು ಸುಂಕಗಳಿಗಿಂತ ನ್ಯಾಯಸಮ್ಮತ ವ್ಯಾಪಾರವನ್ನು ಬಯಸುತ್ತದೆ ಎಂದು ಹೇಳಿದರು ಮತ್ತು ಈ ಜಾಗತಿಕ ತಂತ್ರದಲ್ಲಿ ಭಾರತವನ್ನು ಕೇಂದ್ರಸ್ಥಾನದಲ್ಲಿ ಇಟ್ಟಿದ್ದಾರೆ. ಉರ್ಸುಲಾ ವಾನ್ ಡರ್ ಲೆಯನ್ ಈ ವಾರ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಭಾರತ್ ಯು ಶಿಖರ ಸಭೆ ಮತ್ತು 2026ರ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಪ್ಪಂದಕ್ಕೆ ರಾಜಕೀಯ ಬಲ ನೀಡಲಿದ್ದಾರೆ. ಈ ಒಪ್ಪಂದಕ್ಕೆ ಸಹಿ ಬಿದ್ದರೆ ಇದು ಜಾಗತಿಕ ಸರಬರಾಜು ಸರಪಳಿಗಳನ್ನು ಸಂಪೂರ್ಣವಾಗಿ ಮರುರೂಪಗೊಳಿಸಬಹುದು ಮತ್ತು ಭಾರತದ ಬೆಳವಣಿಗೆ ಕತೆಗೆ ಭಾರೀ ವೇಗ ನೀಡಬಹುದು. ಹಾಗಾದರೆ ಹೇಳಿ, ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ವ್ಯಾಪಾರ ಒಪ್ಪಂದವೇ? ಹೆಚ್ಚಿನ ಜಾಗತಿಕ ಹಣಕಾಸು ಸುದ್ದಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.